ಆಕಾಶವಾಣಿ ಮಂಗಳೂರು. ಯುವವಾಣಿ. ಯುವ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಮೊದಲಿಗೆ ಕೇಳಿ ಸ್ಯಾಕ್ಸೋಫೋನ್ ವಾದಕ ಯುವ ಪ್ರತಿಭೆ ಮಂಗಳೂರಿನ ತುಷಾರ್ ಅವರೊಂದಿಗೆ ಸಂದರ್ಶನ. ಪ್ರಿಯ ಕೇಳುಗರೆ ವಂದನೆಗಳು. ಇಂದು ನಮ್ಮ ಅತಿಥಿ ಯುವ ಸ್ಯಾಕ್ಸೋಫೋನ್ ವಾದಕ ತುಷಾರ್ ಅವರು. ತುಷಾರ್ ಅವರು ಮಂಗಳೂರಿನವರು. ವಿದ್ಯಾಭ್ಯಾಸದ ಜತೆಗೆ ಸ್ಯಾಕ್ಸೋಫೋನ್ ವಾದನವನ್ನು ನಡೆಸ್ತಾ ಇದ್ದಾರೆ. ಅಥವಾ ಹೀಗೂ ಹೇಳ್ಬೋದು, ಸ್ಯಾಕ್ಸೋಫೋನ್ ಮುಖ್ಯ ಅವರ ಹವ್ಯಾಸ, ಜೊತೆಗೆ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ಇದ್ದಾರೆ. ಯಾಕಂದರೆ ಅವರು ಸ್ಯಾಕ್ಸೋಫೋನ್ ವಾದನವನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ತುಷಾರ್, ನಮಸ್ಕಾರ. ನಮಸ್ತೆ. ತುಷಾರ್ ಅವರೇ, ಮೊದಲಾಗಿ ಅಭಿನಂದನೆಗಳು. ಏನಂತ ಹೇಳಿದ್ರೆ, ಎಲ್ಲರೂ ಸಭೆಯಲ್ಲಿ ಮಾತಾಡಲಿಕ್ಕೆ ಹೇಳ್ತಾರೆ ಚಂದವಾಗಿ, ವಿದ್ಯಾರ್ಥಿಗಳು ತಮ್ಮ ಪ್ಯಾಷನ್, ತಮ್ಮ ಇಚ್ಛೆಯನ್ನು ಮುಂದುವರಿಸಬೇಕು, ಅದೇ ಅವರ ಮುಖ್ಯ ಗುರಿಯಾಗಿರಬೇಕು ಹೇಳ್ತಾರೆ. ಆದರೆ ನೀವು ನಿಜವಾಗಿ ಅದನ್ನು ಪಾಲಿಸ್ತಾ ಇದ್ದೀರಿ. ಸ್ಯಾಕ್ಸೋಫೋನ್ ವಾದನವನ್ನು ಗಂಭೀರವಾಗಿ ತೆಗೆದುಕೊಂಡು ಅಕಾಡೆಮಿಕ್ಸ್, ನಿಮ್ಮ BCom MCom ಅನ್ನು ಮುಂದುವರಿಸ್ತಾ ಇದ್ದೀರಿ. ಹಾಗೆಯೇ ಇದಕ್ಕೆ ನಿಮಗೆ ತುಂಬ ಸಹಕಾರವನ್ನು, ಬೆಂಬಲವನ್ನು ಕೊಡ್ತಿರುವ ನಿಮ್ಮ ಹೆತ್ತವರನ್ನು ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ. ತುಷಾರ್, ನಿಮ್ಮ ಹೈಸ್ಕೂಲ್ PUC ಯಾವ ಹಂತದಲ್ಲಿ ನೀವು ನಿರ್ಧಾರ ತಗೊಂಡ್ರಿ ಮತ್ತು ಅದಕ್ಕೆ ನಿಮ್ಮ ತಂದೆ ತಾಯಿ ಬೆಂಬಲ ಕೊಟ್ಟರು? ಏನಂತ ಹೇಳಿದ್ರೆ, ಸ್ಯಾಕ್ಸೋಫೋನ್ ವಾದನ ನನ್ನ ಜೀವನದ ಮೊದಲ ಆದ್ಯತೆ, ಜೊತೆಗೆ ವಿದ್ಯಾಭ್ಯಾಸವನ್ನು ಕೂಡ ಅಷ್ಟೇ ಸಮರ್ಥವಾಗಿ ಮುಂದುವರಿಸ್ತೇನೆ ಅಂತ ನಿರ್ಧಾರ ಮಾಡಿದ್ರಿ? ಹೌದು ಸರ್. ಅಂದ್ರೆ ಚಿಕ್ಕಂದಿನಿಂದ ಇರುವಾಗಲೂ ನನ್ನ ತಾತ ನುಡಿಸ್ತಿದ್ರು, KN ಮಂಗಳೂರು ಅಂತ ಹೇಳಿ. ಸರಿ. ಹಾಗೆ ಅವರು ನುಡಿಸ್ತಾ ಇರುವಾಗ ಅವ್ರ ಜೊತೆ ಪ್ರೋಗ್ರಾಮ್ಗೆಲ್ಲ ಹೀಗೆ ನೋಡ್ಲಿಕ್ಕೆಲ್ಲ ಹೋಗ್ತಿದ್ದೆ. ಆನಂತರ ತಂದೆ ನುಡಿಸ್ತಿದ್ರು, ಅವರೊಟ್ಟಿಗೆಲ್ಲ ಹೋಗಿ ಕಲೀಲಿಕ್ಕೆ ಪ್ರಾರಂಭ ಮಾಡಿದೆ. 6ನೇ ತರಗತಿಯಲ್ಲಿರುವಾಗ ಶುರು ಮಾಡಿದ್ದೇನೆ. ಆನಂತರ ಒಂದು 8ನೇ ತರಗತಿಗೆ ಬರುವಾಗ ನನ್ನ ಗುರುಗಳ ಹತ್ರ ಕರೆದುಕೊಂಡು ಪಾಠಕ್ಕೆ ಅಂತ ನಿಮ್ಮ ಗುರುಗಳು ಯಾರು, ಎಲ್ಲಿರ್ತಾರೆ ಅವರು? PK ಗಣೇಶ್ ಪುತ್ತೂರು ಅಂತ ಹೇಳಿ, ದೊಡ್ಡಪ್ಪ ಬೀಳ್ತಾರೆ ಸಂಬಂಧದಲ್ಲಿ. ಅವರ ಹತ್ರ ಪಾಠಕ್ಕೆ ಅಂತ ಹೇಳಿ ಹೋಗ್ಲಿಕ್ಕೆ ಶುರು ಮಾಡಿದೆ. ಅದಾದ್ಮೇಲೆ ಈಗಲೂ ಹೋಗ್ತಿದ್ದೇನೆ ಅವರೊಟ್ಟಿಗೆ. BCom ಮಾಡ್ತಿರುವಾಗ ವೀಕೆಂಡ್ ಅಲ್ಲಿ ಹೋಗ್ತಿದ್ದೆ. ಈಗ ಓಪನ್ ಯೂನಿವರ್ಸಿಟಿಯಲ್ಲಿ ಕರೆಸ್ಪಾಂಡೆನ್ಸ್ ಆಗಿ ಇದು MCom ಮಾಡಿರೋದ್ರಿಂದ ಮೈಸೂರು ಯೂನಿವರ್ಸಿಟಿ, ಹಾಗಾಗಿ ವೀಕ್ ಡೇಸ್ ಅಲ್ಲಿ ಕೂಡ ಟೈಮ್ ಸಿಗ್ತದೆ. ನೀವು ಪುತ್ತೂರಲ್ಲಿ ಕಲಿತಾ ಇದ್ದೀರಲ್ಲ ನಿಮ್ಮ ಗುರುಗಳ ಜೊತೆಗೆ, ವೇಣುಗೋಪಾಲ್ ಕೂಡ ಅವರ ಶಿಷ್ಯನೇ ಅಲ್ವಾ, ಪುತ್ತೂರ್ನವರು? ಈಗ ನೀವು ಎಷ್ಟು ಜನ ಶಿಷ್ಯರು ಅವ್ರ ಜೊತೆಯಲ್ಲಿ ಕಲಿತಾ ಇದ್ದೀರಿ? ತುಂಬಾ ಜನ ಇದ್ದಾರೆ ಸರ್. ಅಂದ್ರೆ ಕಲ್ತು ಹೋದವರು ತುಂಬಾ ಜನ ಇದ್ದಾರೆ. ಈಗ ನಿಮ್ಮ ಬ್ಯಾಚಲ್ಲಿ ಯಾರೆಲ್ಲ ಇದ್ದಾರೆ? ನಾನು 8ನೇ ತರಗತಿಯಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ, ಇನ್ನೂ ಹೋಗ್ತಿದ್ದೇನೆ ಈಗಲೂ. ಸರಿ ಸರಿ. ಒಂದು ಸೇರಿದ ಮೇಲೆ ಒಂದು 30ರಿಂದ 40 ಜನ ಸೇರಿರ್ಬೋದು. ಅದಕ್ಕಿಂತ ಮುಂಚೆ ಬಹಳಷ್ಟು ಜನ ಕಲ್ತು ಹೋಗಿದ್ದಾರೆ. ತುಷಾರ್, ನೀವು ನಿಮ್ಮ ಯಾವ ವಯಸ್ಸಲ್ಲಿ ಅಜ್ಜ ಮತ್ತು ತಂದೆಯವ್ರ ಜೊತೆಗೆ ಮತ್ತು ದೊಡ್ಡಪ್ಪರ ಜೊತೆಗೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಅವರಿಗೆ ಸಹವಾದನ ಮಾಡಲಿಕ್ಕೆ ಶುರು ಮಾಡಿದ್ರಿ? ಅಜ್ಜನವರ ಜೊತೆಗೆ ನುಡಿಸ್ಲಿಕ್ಕೆ ಅವಕಾಶ ಸಿಗ್ಲಿಲ್ಲ. ನಾನು 3ನೇ ತರಗತಿಯಲ್ಲಿರುವಾಗ ಅವರು ತೀರ್ಕೊಂಡ್ರು. ತಂದೆ ಜೊತೆಗೆ ಈಗಲೂ ಹೋಗ್ತೇನೆ, ದೊಡ್ಡಪ್ಪನ ಜೊತೆಗೆ, ಗುರುಗಳ ಜೊತೆಗೆ ಕೂಡ ಹೋಗ್ತಿದ್ದೇನೆ. ಅಜ್ಜನ ಜೊತೆ ಪ್ರೋಗ್ರಾಮ್ ಕಚೇರಿಗೆಲ್ಲ ಹೋಗಿದ್ದೇನೆ ನೋಡ್ಲಿಕ್ಕೆ ಅಂತ ಹೇಳಿ, ಆದ್ರೆ ಅದರಲ್ಲಿ ಅವಕಾಶ ಅಂತ ಸಿಗ್ಲಿಲ್ಲ. ಆ ಸಂದರ್ಭದಲ್ಲಿ ನಾನು ನುಡಿಸ್ತಿರ್ಲಿಲ್ಲ, ತುಂಬಾ ಚಿಕ್ಕವರಿದ್ರಿ. ಹೌದು. ಮತ್ತೆ ತಮಿಳ್ನಾಡಲ್ಲಿ ತ್ಯಾಗರಾಜೋತ್ಸವ ಅಂತ ಹೇಳಿ ಎಲ್ಲ ಆಗ್ತಿತ್ತು, ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಿದ್ರು ಸುಮ್ನೆ ನೋಡ್ಲಿಕ್ಕೆ ಅಂತ ಹೇಳಿ. ತಿರುವಯಾರಿಗೆ ಹೋಗಿದ್ರಿ ನೀವು? ಹೌದು, ಚಿಕ್ಕಲ್ಲಿ. ಆಗ್ಲೇ ಅಲ್ಲೆಲ್ಲ ಕಲಾವಿದರನ್ನೆಲ್ಲ ನೋಡುವಾಗೆಲ್ಲ ಆಸಕ್ತಿ ಆಗ್ಲಿಲ್ಲ. ತುಷಾರ್ ಅವರೇ, ನಿಮ್ಮ ಮೊದಲ ಸಾರ್ವಜನಿಕ ಕಾರ್ಯಕ್ರಮ ನೆನಪು ಮಾಡ್ಕೊಳ್ತೀರಾ? ಮೊದಲನೇ ಸಲ ವೇದಿಕೆಗೆ ಹೋದಾಗ ತುಂಬಾ ಹಿಂಜರಿಕಿತ್ತು. ಅಷ್ಟು ಸರಳವಾಗಿ ನುಡಿಸ್ತಿರ್ಲಿಲ್ಲ, ನಾನು ಶುರು ಮಾಡಿದ್ದಷ್ಟೇ ಅಂತ ಹೇಳಿ. ಖಾಲಿ ಕರೆದುಕೊಂಡು ಹೋಗಿ ಒಂದು ಪರಿಚಯ ಮಾಡಿಕೊಟ್ರು, ಹೇಗೆ ಇರ್ತದೆ, ಹೇಗೆ ಎಲ್ಲ ಇರ್ಬೋದು ಅಂತ ಹೇಳಿ. ಅದ ನಂತರ ನಾನು ಒಬ್ಬನೇ ನುಡಿಸಿದ್ದು ಅಂದ್ರೆ, ಮೊದಲು ರಾಗತರಂಗದಲ್ಲಿ ಸ್ಪರ್ಧೆ ಇತ್ತು, ಅಲ್ಲಿ ನುಡಿಸಿದೆ. ಅದಕ್ಕಿಂತ ಮುಂಚೆ ಶಾಲೆಯಲ್ಲಿ ಪ್ರೋಗ್ರಾಮ್ ಎಲ್ಲ ಕೊಡ್ತಿದ್ದೆ, ಅಂದ್ರೆ ಒಬ್ಬನೇ ಹೀಗೆ ಸೋಲೋ ನುಡಿಸಿ. ಇದು ಆಡಿಯನ್ಸ್ ಮುಂದೆ ನುಡಿಸಿದಂದ್ರೆ ರಾಗತರಂಗದಲ್ಲಿ ಒಂದು ಕಾಂಪಿಟೇಷನ್ ಅಲ್ಲಿ, ಅದರಲ್ಲಿ ವಿನ್ ಆಗಿ ಮತ್ತೆ ಒಂದು ಪ್ರೋಗ್ರಾಮ್ ಕೊಟ್ಟಿದ್ರು. ಅದು ಉಡುಪಿದಲ್ವಾ? ಅಲ್ಲ, ಮಂಗಳೂರು ರಾಗತರಂಗ.
SDM ಅಲ್ಲಿ ಸರಿ, ಸರಿ. ಪ್ರೋಗ್ರಾಮ್ ನಡೆಸಿದ್ರು, ಅಲ್ಲಿ ನುಡಿಸಿದ್ವಿ. ಈಗ ನೀವು ಸಾಮಾನ್ಯವಾಗಿ ನಿಮ್ಮ ತಂದೆ ಮತ್ತು ದೊಡ್ಡ ತಂದೆ ಜೊತೆಗೆ ಕಚೇರಿಗಳಿಗೆ ಹೋಗ್ತೀರಿ. ಸಾಮಾನ್ಯ ಎಲ್ಲೆಲ್ಲ ಕಚೇರಿಗೆ ಹೋಗ್ತೀರಿ ನೀವು? ಮಂಗಳೂರು ಈಚೆಲ್ಲ ಹೋಗ್ತೇವೆ. ಮತ್ತೆ ತಂದೆ ಜೊತೆಗೆ ಗೋವಾದಲ್ಲಿ ದೇವಸ್ಥಾನದ್ದು ಕಾರ್ಯಕ್ರಮ ಇರುವಾಗ, ಸರಿ. ಮತ್ತೆ ಕೇರಳ, ತಮಿಳುನಾಡು ಆಚೆ ಹೋಗಿ ಪ್ರೋಗ್ರಾಮ್ ಕೊಡ್ತೇವೆ, ಸೌತ್ ಇಂಡಿಯಾದಲ್ಲಿ. ಸರಿಸುಮಾರು 50 ವರ್ಷದ ಹಿಂದೆ ಇಡೀ ದಕ್ಷಿಣ ಭಾರತದಲ್ಲಿ ನಾಗಸ್ವರವೇ ಮಂಗಳವಾದ್ಯ ಆಗಿತ್ತು. ಈಗ ನಿಧಾನವಾಗಿ ಅದನ್ನ ಸ್ಯಾಕ್ಸೋಫೋನ್ ರಿಪ್ಲೇಸ್ ಮಾಡಿದೆ. ನಿಮಗೆ ನಾಗಸ್ವರ ವಾದನ ಮಾಡುವಂತ ಆಸಕ್ತಿ ಇದೆಯಾ? ಅದ್ರ ಬಗ್ಗೆ ಪ್ರಯತ್ನ ಮಾಡಿದ್ದುಂಟಾ? ಪ್ರಯತ್ನ ಅಂತ ಮಾಡಲಿಲ್ಲ ಸರ್, ಆದ್ರೆ ಮಾಡಬೇಕು ಅಂತ ಒಂದು ಆಸಕ್ತಿ ಉಂಟು. ಇದನ್ನ ಈಗ ಈ ಸ್ಯಾಕ್ಸೋಫೋನ್ ಅಲ್ಲಿ ಬಂದಿದ್ರಿಂದ ಅದನ್ನೇ ಕಟ್ಟಿ ಇಟ್ಕೊಂಡು ಮುಂದುವರಿಸಬೇಕಂತ. ಯಾರು ನಾಗಸ್ವರ ಮಂಗಳವಾದ್ಯವು ನುಡಿಸ್ತಾ ಇದ್ರು ನಮ್ಮ ಕರಾವಳಿಯಲ್ಲಿ, ಅವರೆಲ್ಲರಿಗೂ ನಿಧಾನವಾಗಿ ಸ್ಯಾಕ್ಸೋಫೋನಿಗೆ ಹೊರಳಿಕೊಂಡಿದ್ದಾರೆ. ಈಗ ದಕ್ಷಿಣ ಕನ್ನಡದಲ್ಲಿ ನಾಗಸ್ವರ ವಾದನ ಮಾಡೋರು ಬೆರಳೆಣಿಕೆ ಮಂದಿ ಉಳಿದಿದ್ದಾರಷ್ಟೇ. ನಾಗಸ್ವರ ಮಂಗಳವಾದ್ಯ, ಸ್ಯಾಕ್ಸೋಫೋನ್ ನಿಜವಾಗಿಯೂ ರಣವಾದ್ಯ, ಅದು ಲೋಹವಾದ್ಯ ಅನ್ನುವಂಥ ಒಂದು ಮಾತಿದೆ. ಈ ಕುರಿತು ನಿಮ್ಮಲ್ಲಿ ಮಾತುಕತೆ ಆಗಿದೆಯಾ? ನಿಮ್ಮ ವೃತ್ತಿ ಬಾಂಧವರ ನಡುವೆ ಈ ಒಂದು ಚರ್ಚೆಗೆ ಬಂದದ್ದುಂಟಾ? ಹಾಗೆಂತ ಬಂದಿಲ್ಲ ಸರ್. ಅಂದ್ರೆ ನಾವು ನುಡಿಸುವ ಇನ್ಸ್ಟ್ರೂಮೆಂಟ್ ವೆಸ್ಟರ್ನ್ ಆಗಿದ್ರು, ಅದರಲ್ಲಿ ನಾವು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನ ಅಳವಡಿಸಿಕೊಂಡಿದ್ದೇವೆ. ಬಾಲಪಾಠ ಅಥವಾ ಅದರಲ್ಲಿ ಬೇಸಿಕ್ಸ್ ಏನು ಬರ್ತದೆ ಅದೆಲ್ಲ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಬರುವುದು. ನಾದಸ್ವರದ್ದು ಬಾಯಿಪಾಠ ಮತ್ತು ನಾವು ಕಲಿಯುವುದು ಕೂಡ ಒಂದೇ ತರ. ಖಾಲಿ ನುಡ್ಸುದ್ರಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಒಂದು ಚೇಂಜ್ ಅಂತ ಅಷ್ಟೇ. ತುಷಾರ್, ನೀವು ಈಗ ಆರಂಭಿಕ ಹಂತದಲ್ಲಿದ್ದೀರಿ. ನಿಮ್ದು ಜೂನಿಯರ್ ಪರೀಕ್ಷೆ ಆಗಿದೆಯಾ? ಜೂನಿಯರ್ ಆಗಿದೆ ಸರ್. ಈಗ ನೀವು ನಿಮ್ಮ ಸ್ಯಾಕ್ಸೋಫೋನಿಗೆ ಪಕ್ಕವಾದನವಾಗಿ ವಯಲಿನ್ ಇತ್ಯಾದಿ ಬಳಸಲಿಕ್ಕೆ ಶುರು ಮಾಡಿದ್ದುಂಟಾ? ಮಾಡಿದ್ದೇನೆ ಸರ್. ಅದೇ ಮೊದಲನೇ ಪ್ರೋಗ್ರಾಮ್ ರಾಗತರಂಗದಲ್ಲಿ ನನ್ನ ಜೊತೆ ಪ್ರೋಗ್ರಾಮ್ ಅಲ್ಲಿ ವಿನ್ನರ್ಸ್ ವಿಜೇತರಾಗಿದ್ದವರನ್ನ ಒಟ್ಟುಗೂಡಿಸಿ ಒಂದು ಪ್ರೋಗ್ರಾಮ್ ಮಾಡಿಸಿದ್ರು. ಅಲ್ಲಿ ವಯಲಿನ್ ಕೂಡ ಇತ್ತು. ಆ ರೀತಿಯ ಒಂದು ಕಚೇರಿಗೆ ನಿಮಗೆ ಆರಂಭಿಕವಾಗಿ ಒಂದು ಸಲಹೆ ಕೊಟ್ಟವರು ಯಾರು? ನಿಮಗೆ ನಿರ್ದೇಶನ ಮಾಡಿದ್ಯಾರು? ತಂದೆ ತಾಯಿ, ಗುರುಗಳು. ಅವರೇ ಯಾವಾಗ್ಲೂ ಸಪೋರ್ಟ್ ಮಾಡ್ತಾರೆ ತುಂಬಾ. ನಿಮಗೆ ಸ್ಯಾಕ್ಸೋಫೋನ್ ವಾದನಕ್ಕೆ ಪಕ್ಕವಾದನವಾಗಿ ತವಿಲ್ ಹೆಚ್ಚು ಇಷ್ಟ ಆಗ್ತದ, ಮೃದಂಗ ಹೆಚ್ಚು ಇಷ್ಟ ಆಗ್ತದ? ಈಗ ಕಾಮನ್ ಆಗಿ ಈಗ ಅಂದ್ರೆ ನಾವು ಇಲ್ಲಿ ಸೌತ್ ಕೆನಡಾದಲ್ಲಿ ಎಲ್ಲರೂ ಕೇಳ್ತಾರೆ ಅಂತ ಹೇಳಿ ತವಿಲ್ ಇದು ಸೆಟ್ ಅಲ್ಲಿ ಮಾಡ್ಕೊಂಡು ಹೋಗ್ತೇವೆ. ಆದ್ರೆ ಕೇಳಲಿಕ್ಕೆ ಒಳ್ಳೇದಾಗುದಂದ್ರೆ ಮೃದಂಗದ ಜೊತೆ ನುಡ್ಸ್ಲಿಕ್ಕೆ ಒಳ್ಳೇದಾಗುದಂದ್ರೆ. ಈ ರೀತಿ ಮಂಗಳವಾದ್ಯ ಪರಂಪರೆ ತುಂಬಾ ಶಾಸ್ತ್ರೀಯವಾಗಿ ಬೆಳೆದದ್ದು ತಮಿಳುನಾಡಲ್ಲಿ. ನಿಮಗೆ ನಿಮ್ಮ ಶಿಕ್ಷಣವನ್ನ ತಮಿಳುನಾಡಲ್ಲಿ ಮುಂದುವರಿಸಲಿಕ್ಕೆ ಆಸಕ್ತಿ ಇದೆಯಾ? ಹೇಗೆ? ತಮಿಳುನಾಡಲ್ಲಿ ಹೋಗ್ಬೇಕಂತ ಉಂಟು ಸರ್. ಈಗ ನನ್ನ ಗುರುಗಳು ಅವರ ಹತ್ರನೇ ತುಂಬಾ ಪಾಠ ಕಲ್ತಷ್ಟು ಮುಗಿಯುವುದಿಲ್ಲ. ಮತ್ತೆ ಹೀಗೆ ಹೋಗಿ ಬರುವಾಗ ಏನಾದ್ರೂ ಹೊಸತ್ತೇನಾದ್ರೂ ಕಂಡ್ರೆ ಅದನ್ನ ವಿಚಾರಿಸಿ ಇದು ಕಲ್ತ್ಕೊಂಡು ಬರುದ, ಹಾಗೆ ಎಲ್ಲ ಮಾಡ್ಬೋದು ಅಂತ ಹೇಳಿ. ನೀವು ಹೇಳಿದ್ರಿ ತ್ಯಾಗರಾಜ ಆರಾಧನೆಗೆ ತಿರುವಯ್ಯಾರಿಗೆ ಹೋಗಿದ್ದೀನಿ ಅಂತ. ಅಲ್ಲಿ ನಿಮ್ಮ ಅನುಭವ ಏನು? ಅಲ್ಲಿ ಅಂದ್ರೆ ನಾನು ಆ ಟೈಮಲ್ಲಿ ನಾನಂದ್ರೆ ತುಂಬಾ ಚಿಕ್ಕವನಾಗಿದ್ದೆ. ಎಲ್ಲ ಪ್ರೋಗ್ರಾಮ್ ಎಲ್ಲ ನೋಡ್ತಿರುವಾಗ ನೋಡ್ಕೊಂಡು, ಮತ್ತೆ ಬಹಳಷ್ಟು ಜನ ಬರ್ತಿದ್ರು, ಅಲ್ಲಿ ತುಂಬಾ ಜನ ಬರ್ತಿದ್ರು. ಮತ್ತೆ ಅಲ್ಲಿ ನನ್ನ ತಾತನ ಗೆಳೆಯಂದ್ರು ಎಲ್ಲ ಸಿಕ್ತಿದ್ರು. ಹಾಗೆ ಅವರೊಟ್ಟಿಗೆಲ್ಲ ಹೋಗಿ ಮಾತಾಡಿ ಎಲ್ಲ ಒಳ್ಳೆ ಅನುಭವ ಇತ್ತು. ಈಗ ನೀವು ಸಾಮಾನ್ಯವಾಗಿ ತಿಂಗಳಿಗೆ ಎಷ್ಟು ಕಚೇರಿ ಕೊಡ್ತೀರಿ? ಮತ್ತು ಕಚೇರಿ ಆಯ್ಕೆಯಲ್ಲಿ ನೀವು ತುಂಬ ಚೂಸಿ ಆಗಿದ್ದಾರಾ? ಅಂದರೆ ಮದುವೆ ಮನೇಲಿ ನೋಡಿಸುವಂತಹದ್ದು ಅಥವಾ ಸಾರ್ವಜನಿಕ ಕಚೇರಿ ಕೊಡುವಂತಹದ್ದು, ಇದರಲ್ಲಿ ಹೇಗೆ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ? ಆಯ್ಕೆ ಮಾಡ್ಕೊಳ್ಳೋದು ಹೇಗೆ? ಯಾಕಂದರೆ ಕೆಲವೊಮ್ಮೆ ಮದುವೆ ಮನೇಲಿ ನುಡಿಸುವಂತಹದ್ದು ನಿಮಗೆ ಇಷ್ಟ ಆಗ್ತದೋ ಇಲ್ವೋ, ಹೆಚ್ಚಾಗಿ ಅಲ್ಲಿ ನಿಮ್ಮ ಸಂಗೀತ ಆಸ್ವಾದನೆ ಮಾಡುವ ಒಂದು ಮನೋಭಾವ ಇರುವುದಿಲ್ಲ. ಯಾಕಂದ್ರೆ ಅವರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ನಿಮ್ಮ ಕಚೇರಿ ಅವಗಣನೆಗೆ ಗುರಿ ಆಗ್ತದೆ ಅಥವಾ ಯಾರು ಕೇಳೋರಿಲ್ಲ, ಹೀಗೆಲ್ಲ ನಿಮ್ಮ ಮನಸ್ಸಿಗೆ ಬರ್ತದಾ? ಹಾಗೇನು ಬರುದಿಲ್ಲ ಸರ್. ಅಂದ್ರೆ ನಾವು ಜನರಿಗೆ ಏನ್ ಕೇಳಬೇಕು ಅದನ್ನ ನಾವು ನುಡಿಸ್ಬೇಕಾಗ್ತದೆ. ಈ ಮದುವೆ ಮದುವೆ ಕಚೇರಿಯಲ್ಲಿ ನುಡಿಸುವಾಗ ಅವ್ರಿಗೆ ಬೇಕಾದ ಹಾಡು ಆ ಸಂದರ್ಭಕ್ಕೆ ಬೇಕಾದಾಗೆ ನುಡಿಸ್ಬೇಕಾಗ್ತದೆ. ಮತ್ತೆ ಸಭಾ ಕಾರ್ಯಕ್ರಮ ಅಥವಾ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಕಚೇರಿಯಲ್ಲೆಲ್ಲ ಅದಕ್ಕೆ ತಕ್ಕಂತೆ ನುಡಿಸ್ಬೇಕಾಗ್ತದೆ. ದೇವಸ್ಥಾನಗಳಲ್ಲೆಲ್ಲ ದೇವಸ್ಥಾನಕ್ಕೆ ಬೇಕಾದ ದೇವರ ನಾಮಗಳು ಹಾಗೆ ನುಡಿಸ್ಬೇಕಾಗ್ತದೆ.
ಕೆಲವೊಮ್ಮೆ ಜನರ ಒತ್ತಡ ಇರ್ಬೋದು, ಅಂಥದನ್ನು ನುಡಿಸಿ ಇಂಥದನ್ನು ನುಡಿಸಿ ಹೇಳುವಾಗ ಒಬ್ಬೊಬ್ಬರ ಒಂದು ಏನು ರೀತಿ ಬೇರೆ ಬೇರೆ ಇರ್ತದೆ. ನೀವು ಅದಕ್ಕೆಲ್ಲ ಹೇಗೆ ಹೊಂದಿಕೊಳ್ತೀರಿ? ಕೆಲವೊಮ್ಮೆ ತುಂಬ ಅಸಡ್ಡೆಯಿಂದ ಹೇಳ್ತಾರೆ, ಕೆಲವೊಮ್ಮೆ ಪ್ರೀತಿಯಿಂದ ಹೇಳ್ತಾರೆ, ಕೆಲವೊಮ್ಮೆ ನಿಮ್ಮ ಮೇಲೆ ಅಭಿಮಾನದಿಂದ ಹೇಳ್ತಾರೆ. ಇದು ಕೆಲವದಕ್ಕೂ ಹೊಂದಿಕೊಳ್ಬೇಕು. ನೀವು ಸ್ವಲ್ಪ ಯುವಕರಾಗಿದ್ದಾಗ ಕೆಲವೊಮ್ಮೆ ನಿಮಗೆ ಸಿಟ್ಟು ಬರ್ಬೋದು, ಬೇಜಾರಾಗ್ಬೋದು. ಇದನ್ನೆಲ್ಲ ಹೇಗೆ ನೀವು ನಿಭಾಯಿಸ್ತೀರಿ? ಅದನ್ನೆಲ್ಲ ಹಾಗೆ ಹೊರಗೆಲ್ಲ ಹೋದಲ್ಲಿ ಎಲ್ಲ ತೋರಿಸ್ಲಿಕ್ಕೆ ಆಗೋದಿಲ್ಲ. ಅವರು ಏನ್ ಹೇಳ್ತಾರೆ ಒಂದೇ ನುಡ್ಸುವಂತದ್ದಿದ್ರೆ ನುಡ್ಸ್ಬೋದು, ಇಲ್ದಿದ್ರೆ ಮತ್ತೆ ನುಡ್ಸ್ತೇನೆ ಅಂತ ಹೇಳಿ. ನೀವು ನೋಡಿದ ಹಾಗೆ ಮದುವೆ ಮನೆ ಕಚೇರಿಗೂ ಸಾರ್ವಜನಿಕ ವೇದಿಕೆ ಕಚೇರಿಗೂ ವ್ಯತ್ಯಾಸ ಏನು? ನೀವು ತುಂಬಾ ಅದ್ರ ಬಗ್ಗೆ ತುಂಬಾ ಕಾನ್ಶಿಯಸ್ ಆಗಿ ಪ್ರಜ್ಞಾಪೂರ್ವಕವಾಗಿ ಜಾಗ್ರತೆಯಿಂದ ಹೋಗ್ತೀರಾ? ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಂಗೀತ, ಶಾಸ್ತ್ರೀಯ ಸಂಗೀತವನ್ನು ಕೇಳುವವರು ಸ್ವಲ್ಪ ಜನ ಬಂದಿರ್ತಾರೆ. ಹಾಗಾಗಿ ಅದಕ್ಕೆ ಬೇಕಾದಾಗೆ ನಾವು ಕೃತಿಗಳು ಮತ್ತು ಬೇರೆ ಬೇರೆ ವರ್ಣ ಕೃತಿ, ದೇವರನಾಮ ಆಗ್ಲಿ ಅಥವಾ ತಿಲ್ಲಣ, ಹಾಗೆ ಅದಕ್ಕೆ ಬೇಕಾದಾಗೆ ನಾವು ತಯಾರು ಮಾಡ್ಕೊಂಡು ಹೋಗ್ಬೇಕಾಗ್ಬೋದು. ಮತ್ತೆ ಮದುವೆ ಕಚೇರಿಗಳಲ್ಲೆಲ್ಲ ಅದನ್ನೆಲ್ಲ ಕೇಳ್ತಾರೆ, ಆದ್ರೆ ಅಷ್ಟು ಗಮನ ಇಟ್ಟು ಅವರು ಕೇಳುದಿಲ್ಲ. ಯಾವ್ದಾದ್ರು ಒಂದು ಫಿಲ್ಮ್ ಸಾಂಗ್ ಅಥವಾ ಬೇರೆ ಯಾವ್ದಾದ್ರು ಈಗ ಚಳವಣೆಯಲ್ಲಿ ಇರುವಂತದ್ದು ಹಾಡನ್ನೆಲ್ಲ ನುಡಿಸಿದ್ರೆ ಗಮನ ಕೊಡ್ತಾರೆ. ಹಾಗೆ ಮದುವೆ ಕಚೇರಿಗಳಲ್ಲೆಲ್ಲ ಜನರಿಗೆ ಬೇಕಾದಾಗೆ ನುಡಿಸ್ಬೇಕಾಗ್ತದೆ. ಇಲ್ಲಿ ಕೂಡ ಹಾಗೆ ಎರಡು ಕಡೆಯಲ್ಲೂ ವ್ಯತ್ಯಾಸ ಉಂಟು. ಇಲ್ಲಿ ಕ್ಲಾಸಿಕ್ ಇದು ಕರ್ನಾಟಕ ಶಾಸ್ತ್ರೋಕ್ತವಾಗಿ ಹೋಗ್ಬೇಕಾಗ್ತದೆ, ಅಲ್ಲಿ ಫಿಲ್ಮ್ ಸಾಂಗ್ ಜಾಸ್ತಿ ನುಡಿಸ್ಬೇಕಾಗ್ತದೆ. ಬಿಕಾಮ್ ಹೋಗೋ ತನಕ ನೀವು ದಿನ ಶಾಲೆಗೆ ಹೋಗುವಾಗ ನಿಮ್ಮ ತರಗತಿಯಲ್ಲಿ ಉಳಿದ ಮಕ್ಕಳು ನಿಮ್ಮನ್ನ ಪ್ರೀತಿ ನೋಡ್ಕೊಳ್ತಾ ಇದ್ರ? ನಮ್ಮಲ್ಲೊಬ್ಬ ಕಲಾವಿದ ಇದ್ದಾನೆ, ಸಾರ್ವಜನಿಕ ಕಾರ್ಯಕ್ರಮ ಕೂಡ ದೊಡ್ಡ ಕಲಾವಿದ ನಮ್ಮಲ್ಲಿದ್ದಾನೆ ಅಂತ ತುಂಬಾ ಖುಷಿಯಿಂದ ನೋಡ್ಕೊಳ್ತಿದ್ರ ಹೇಗೆ? ಹೌದು ಸರ್, ಅಂದ್ರೆ ನಾನು ಕಲಿತಿರುವಾಗ ನನ್ನ ಜೊತೆನು ಕಲಾವಿದರೇ ಇದ್ರು. ಕೆಲವರು ಯಕ್ಷಗಾನದಲ್ಲಿ, ಮತ್ತೆ ಕೆಲವರು ವೇದ ಇದ್ರಲ್ಲೆಲ್ಲ, ಹಾಗೆ ಕೆಲವರು ಚೆಂಡೆ ನುಡಿಸ್ತಿದ್ರು. ಸಂಗೀತದಲ್ಲಿ ಇರುವವರು ಇದ್ರು, ವಾಯ್ಲಿನವರೆಲ್ಲ. ಹಾಗೆ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಟ್ಟು ಗೌರವ ಕೊಟ್ಟು ಮಾತಾಡ್ತಿದ್ರು. ಹೀಗೆ ತುಂಬಾ ಸಾರ್ವಜನಿಕ ಕಚೇರಿಗಳಿಗೆ ಹೋಗ್ಲಿಕ್ಕಿದ್ದಾಗ ನೀವು ಕೆಲವೊಮ್ಮೆ ಕ್ಲಾಸಿಗೆ ಬರೋದು ಕಷ್ಟ ಆಗ್ತಿರ್ಬೋದು. ಆಗ ನಿಮ್ಮ ಅಧ್ಯಾಪಕರು, ಪ್ರಿನ್ಸಿಪಾಲರು ಯಾವ ರೀತಿ ಸಲಹೆ ಕೊಡ್ತಾ ಇದ್ರು? ನೀವು ಹೇಗೆ ಹೋಗ್ತಾ ಇದ್ರಿ ಕಚೇರಿಗೆ, ಶಾಲೆಗೆ, ಕ್ಲಾಸಿಗೆ ಚಕ್ಕರ್ ಹಾಕಿ? ಸಪೋರ್ಟ್ ಮಾಡ್ತಿದ್ರು ಸರ್ ತುಂಬಾ. ಅಂದ್ರೆ ಅಟೆಂಡೆನ್ಸ್ ಎಲ್ಲ ಕೊಡ್ತಿದ್ರು, ಅಟೆಂಡೆನ್ಸ್ ಎಲ್ಲ ಶಾರ್ಟೇಜ್ ಬಂದಾಗೆಲ್ಲ ಕೊಟ್ಟಿದ್ದಾರೆ. ಕೆಲವೊಮ್ಮೆ ಇದು ಫೈನ್ ಕಟ್ಟಿ ಇದು ಅಟೆಂಡೆನ್ಸ್ ಶಾರ್ಟೇಜ್ ಮಾಡಿದ್ದೇನೆ. ಸಾಮಾನ್ಯವಾಗಿ ನಿಮ್ಮಂತಹ ವಿದ್ಯಾರ್ಥಿಗಳು ಇರುವಂತಹ ಕಾಲೇಜಲ್ಲಿ ಸ್ಕೂಲ್ ಡೇ, ಕಾಲೇಜ್ ಡೇ ತುಂಬಾ ರೈಸ್ತದೆ. ನಿಮ್ಮನ್ನು ತುಂಬಾ ಮುತುವರ್ಜಿಯಿಂದ ನೋಡಿಕೊಳ್ತಾರೆ. ಮತ್ತೆ ಅವರಿಗೆ ತುಂಬಾ ಹೆಮ್ಮೆ ವಿಷಯ ನಿಮ್ಮಂತಹ ಕಲಾವಿದರು ಕ್ಲಾಸಲ್ಲಿ ಇರುವುದು. ಯಾಕಂದ್ರೆ ಬೇರೆ ಕಾಲೇಜ್ ಮುಂದೆ ನಿಮ್ಮ ಕಾಲೇಜಿನ ಸ್ಕೂಲ್ ಡೇ ತುಂಬಾ ಚಂದವಾಗಿ ಆಗ್ತದೆ. ಸ್ಕೂಲಲ್ಲಿ ಇರುವಾಗೆಲ್ಲ ಸ್ಯಾಕ್ಸೋಫೋನ್ ಜೊತೆ ಹೀಗೆ ಸ್ವಲ್ಪ ನಾಟಕದಲ್ಲೆಲ್ಲ ಭಾಗವಹಿಸ್ತಿದ್ದೆ. ಸ್ಕೂಲ್ ಡೇಗೆಲ್ಲ ನಾಟಕ ಇದರಲ್ಲೆಲ್ಲ ಭಾಗವಹಿಸಿ ಸ್ಕಿಟ್ ಎಲ್ಲ ಮಾಡ್ತಿದ್ದೆ. ಆಮೇಲೆ ಕಾಲೇಜಿಗೆ ಬಂದ ನಂತರ ನಾಟಕ ಎಲ್ಲ ಇದು ಕಡಿಮೆ ಮಾಡಿದ್ದೆ. ಸ್ಯಾಕ್ಸೋಫೋನಲ್ಲಿ 1-2 ಪ್ರೋಗ್ರಾಮ್ ಕೊಟ್ಟಿದ್ದೇನೆ ಕಾಲೇಜಲ್ಲಿ. ಒಂದು 50 ವರ್ಷದ ಹಿಂದಿನ ಕಚೇರಿಗಳಿಗೂ ಈಗಿನ ಕಚೇರಿಗಳಿಗೂ ತುಂಬಾ ವ್ಯತ್ಯಾಸ ಇದೆ. ಹಿಂದೆ ಸ್ಯಾಕ್ಸೋಫೋನ್ ನಾಗೋಸರ ಅಂದ್ರೆ ಅದು ಮಾತ್ರ ಶಾಸ್ತ್ರೀಯವಾಗಿ ನುಡಿಸ್ಕೊಂಡು ಹೋಗುದು. ಈಗ ಅದರಲ್ಲಿ ಪ್ರಯೋಗಗಳು, ಗಿಮಿಕ್ಗಳು, ದ್ವಂದ್ವವಾದನ, ಸಹವಾದನ ಇದೆಲ್ಲ ಜಾಸ್ತಿ ಆಗಿದೆ ಈಗ. ಅದು ನೀವು ಮದುವೆ ಮನೆಗೆ ಹೋದ್ರಂತೂ ಜೊತೆಗೆ ಕೊಳಲಿಡೋದು, ನಾಗಸ್ವರ ಇಡೋದು, ಕ್ಲಾರಿನೆಟ್ ಇಡೋದು, ಇಲೆಕ್ಟ್ರಾನಿಕ್ ಸಿಂಥಸೈಸರ್ ಇರ್ತಾರೆ. ಇದೆಲ್ಲಗೂ ನೀವು ಹೊಂದ್ಕೊಳ್ಬೇಕು. ಆಗೋದಿಲ್ಲ ಅಂತ ಹೇಳಲಿಕ್ಕಿಲ್ಲ, ನಾನು ಶುದ್ಧ ಶಾಸ್ತ್ರೀಯ ಮಾತ್ರ ನುಡಿಸ್ತೇನೆ ಹೇಳಲಿಕ್ಕೆ ಆಗೋದಿಲ್ಲ. ನೀವು ಇದಕ್ಕೆಲ್ಲ ಹೇಗೆ ಹೊಂದಿಕೊಳ್ತೀರಿ? ಅದು ಮದುವೆ ಮನೆಗೆ ಹೋದಾಗ ಅಲ್ಲಿ ಬಂದವರೆಲ್ಲ ತಮ್ಮ ಆಸಕ್ತಿ ಸರಿಯಾಗಿ ಅದು ನುಡಿಸಿ ಇದು ನುಡಿಸಿ ಅಂತ ಹೇಳೋದಿರ್ತದೆ. ಆ ಚಿತ್ರಗೀತೆ ನುಡಿಸು, ಈ ಚಿತ್ರಗೀತೆ ನುಡಿಸು ಅಂತ. ಮೊದಲೇ ನಾವು ರೆಡಿ ಮಾಡ್ಕೊಂಡಿರ್ತೇವೆ ಸರ್. ಅಂದ್ರೆ ಮದುವೆ ಕಚೇರಿಗೆ ಅಂತ ಹೇಳಿ ಬೇಕಂತ ಹೇಳಿ ಪಟ್ಟಿ ಮಾಡ್ಕೊಂಡಿರ್ತೇವೆ ನಾವು. ಅಭ್ಯಾಸ ಮಾಡಿ ಅದಕ್ಕೆ ಬೇಕಾದ ಹಾಡುಗಳು ಅದನ್ನೆಲ್ಲ ಅಭ್ಯಾಸ ಮಾಡಿ ಮೊದಲೇ ರೆಡಿ ಮಾಡಿ ಇಡ್ತೇವೆ. ಮತ್ತೆ ಶಾಸ್ತ್ರೀಯ ಸಂಗೀತವನ್ನ ಹೇಗಿದ್ರು ಇದು ಗುರುಗಳ ಹತ್ರ ಕಲಿತೇನೆ ಇದ್ದೇನೆ ಅಲ್ಲ, ಹಾಗೆ ಇದನ್ನ ಕೂಡ ಒಂದು ಬೇರೆನೆ ಲೀಸ್ಟ್ ಮಾಡಿ ಒಂದು ಹಾಗೆ ರೆಡಿ ಮಾಡ್ಕೊಂಡಿರ್ತೇವೆ. ತುಷಾರ್, ಹೀಗೆ ನೀವು ತುಂಬಾ ಎಳವೆಯಲ್ಲಿಯೇ
ಕಚೇರಿಗಳಿಗೆ, ಮದುವೆಮನೆಯ ಕಚೇರಿಗಳಿಗೆ ಹೋಗ್ತೀರಿ. ಸಾಮಾನ್ಯವಾಗಿ ಒಂದು ಸಾಂಪ್ರದಾಯಿಕ ಮಾತಿದೆ, ಮಕ್ಕಳು ಸಂಪೂರ್ಣ ಅದರಲ್ಲಿ ಪರಿಣಿತರಾಗದೆ ಹೀಗೆ ಕಚೇರಿಗೆ ಹೋಗಬಾರ್ದು. ಯಾಕಂದರೆ ಅಲ್ಲಲ್ಲಿಗೆ ಹಣ ಬರ್ತದೆ, ಅಲ್ಪತೃಪ್ತರಾಗಿ ಬಿಡುವಂಥ ಚಾನ್ಸ್ ಇರ್ತದೆ. ಅವರು ತಮ್ಮ ಕಸುಬುಗಾರಿಕೆಯಲ್ಲಿ, ಕಲೆಯಲ್ಲಿ ತುಂಬ ಎತ್ತರಕ್ಕೆ ಹೋಗುವುದಿಲ್ಲ. ಯಾಕಂದರೆ ಅಲ್ಲೆಲ್ಲ ಕಚೇರಿ ಆಗ್ತದೆ, ಹಣ ಬರ್ತದೆ, ಜೀವನ ನಡೀತದೆ, ಅಲ್ಲಿಗೆ ಹೊಂದಿಕೊಂಡು ಬಿಡ್ತಾರೆ. ಇವರು ಸಾಧನೆಯಲ್ಲಿ ಮೇಲೆ ಇರುವುದಿಲ್ಲ ಅನ್ನೊಂದು ಮಾತಿದೆ. ಈ ಮಾತಿಗೆ ಸರಿಯಾಗಿ ನೀವು ಯಾವ ರೀತಿಯಲ್ಲಿ ಜಾಗೃತರಾಗಿರ್ತೀರಿ? ಯಾಕಂದರೆ ನೀವೀಗ ತುಂಬ ಎಳವೆಯಲ್ಲಿಯೇ ಕಚೇರಿ ಹೋಗಲಿ ಶುರು ಮಾಡಿದವರು, ಸಂಪಾದನೆ ಆಗ್ತದೆ, ಖ್ಯಾತಿ ಕೂಡ ಬರ್ತದೆ. ಆದರೆ ನಿಮ್ಮ ಕಲಿವಿಕೆಯಲ್ಲಿ ಒಂದು ಹಂತ ತಲುಪಿದ ಮೇಲೆ ಮತ್ತೆ ಮೇಲೆ ಹೋಗುವುದು ತುಂಬ ಕಷ್ಟ. ಆದರೆ ತುಂಬ ಪ್ರಜ್ಞಾಪೂರ್ವಕವಾಗಿ ಸಾಧನೆ ಮಾಡಿದರೆ ಆಗ್ತದೆ. ನೀವು ಇದ್ರ ಬಗ್ಗೆ ಏನು ಯೋಚನೆ ಮಾಡಿದಿರಿ? ಅದರಲ್ಲಿ ಕಚೇರಿಗೆಲ್ಲ ಹೋಗಿದ್ರಿಂದ ಒಂದು ಬೆನಿಫಿಟ್ ಕೂಡ ಉಂಟು ಸರ್. ಅಂದ್ರೆ ಒಂದು ಕಾನ್ಫಿಡೆನ್ಸ್ ಸಿಗ್ತದೆ. ಬೇರೆ ಎಲ್ಲಿ ದೊಡ್ಡ ಸ್ಟೇಜ್ ಅಲ್ಲಿ ಒಂದು ಅವಕಾಶ ಸಿಕ್ಕಿದ್ರು ಕೂಡ ಫಸ್ಟ್ ಟೈಮ್ ಹೋಗಿ ನುಡಿಸೋದಕ್ಕಿಂತ ಈಗ ಸ್ವಲ್ಪ ಅಭ್ಯಾಸ ಆಗಿದ್ರೆ ಒಂದು ನುಡಿಸುವ ಶೈಲಿ ಬೇರೆ ಇರ್ತದೆ, ನರ್ವಸ್ನೆಸ್ ಇರುವುದಿಲ್ಲ. ಮತ್ತೆ ಗುರುಗಳು ಹೇಳಿದ್ರಿಂದ, ಅಂದ್ರೆ ಹೇಳಿದಾದ್ಮೇಲೆ ನಾವು ಪ್ರಾರಂಭ ಮಾಡೋದು ಹೋಗ್ಲಿಕ್ಕೆ, ಅದಕ್ಕಿಂತ ಮುಂಚೆ ಹೋಗ್ತಿರ್ಲಿಲ್ಲ. ಇದರ ಬಗ್ಗೆ ನಿಮ್ಮ ಗುರುಗಳು ನಿಮಗೆ ಎಚ್ಚರಿಕೆ ಕೊಡೋದುಂಟಾ? ನೋಡು ಇಷ್ಟಕ್ಕೆ ನಿಲ್ಲಬಾರ್ದು, ಕಲಿವಿಕೆ ನಿಲ್ಲಿಸಬಾರ್ದು ಅಂತ ಜಾಗ್ರತೆ ಹೇಳ್ತಾರಾ? ಹೇಳ್ತಾರೆ ಸರ್, ಅಭ್ಯಾಸ ಮಾಡ್ತಿದೆಯಲ್ಲ ಅಂತ ಕೇಳ್ತಾರೆ. ಅತ್ಯಂತ ಎಳವೆಯಲ್ಲಿಯೇ ಸಾರ್ವಜನಿಕ ಸಭೆಗಳಿಗೆ ಹೋಗ್ತಿದ್ದಾಗ ಖುಷಿ ಆಗ್ತದೆ, ಜನ ಮೆಚ್ಚುತ್ತಾರೆ, ಜನ ನಮ್ಮನ್ನ ಹೊಗಳ್ತಾರೆ, ಇದೆಲ್ಲ ಇರ್ತದೆ. ಇದು ಕೆಲವೊಮ್ಮೆ ನಮ್ಮ ಬೆಳವಣಿಗೆಗೆ ಅಡ್ಡಿಯಾಗೋದುಂಟಾ? ಅಡ್ಡಿ ಅಂತ ಹೇಳಲಿಕ್ಕೆ ಆಗುದಿಲ್ಲ ಸರ್. ಅಂದ್ರೆ ಅವರು ಒಬ್ಬ ಕಲಾವಿದನಿಗೆ ಒಬ್ರು ಪ್ರಶಂಸೆ ಮಾಡಿದ್ರೆ ಅದು ಸಂತೋಷ ಒಂದು ಅವರಿಗೆ, ಹಾಗೆ ಅದೊಂದು ಪ್ರೋತ್ಸಾಹ ಕೊಟ್ಟ ಹಾಗೆ ಆಗ್ತದೆ. ಅಡ್ಡಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ತುಷಾರ್, ಈಗ ನಿಮ್ದು ಜೂನಿಯರ್ ಪರೀಕ್ಷೆ ಆಗಿದೆ, ಮುಂದೆ ಏನು? ಮುಂದೆ ಸೀನಿಯರ್ ಮಾಡ್ಬೇಕಂತಿದ್ದೇನೆ ಸರ್. ಮತ್ತೆ ಅದೇ ಗ್ರೇಡೇಷನ್ಗೆ ಇದು ಅಪ್ಲಿಕೇಶನ್ ಮಾಡಿದ್ದೇನೆ. ಹಾಗೆ ಅದು ಬಿ ಗ್ರೇಡ್ ಇದು ಆಡಿಷನ್ಗೆ ಬರ್ಬೇಕು. ಸರಿ, ನಿಮ್ಮ ತರಗತಿಗಳ ಜೊತೆಗೆ ನೀವು ವಾರಕ್ಕೊಮ್ಮೆ ಹೋಗುದು, ಮನೆಯಲ್ಲೇ ಅಭ್ಯಾಸ ಮಾಡೋದು, ಇದ್ರ ಜೊತೆಗೆ ಬೇರೆ ಕಲಾವಿದರು, ಅದು ಕೇವಲ ಸ್ಯಾಕ್ಸೋಫೋನ್ ಅಂತಲ್ಲ, ಬೇರೆ ಸಂಗೀತಗಾರರ ಕಚೇರಿಗಳನ್ನು ಕೇಳುವುದು ಕೂಡ ಅಷ್ಟೇ ಮುಖ್ಯ ಆಗ್ತದೆ. ನೀವು ಸಾಮಾನ್ಯವಾಗಿ ನಿಮ್ಮ ಬಿಡುವು, ನಿಮ್ಮ ಆಸಕ್ತಿ ಹೊಂದಿಕೊಂಡು ಯಾವುದೆಲ್ಲ ಕಚೇರಿಗಳಿಗೆ ನೀವು ಹೋಗ್ತೀರಿ? ಹಿಂದಿನ ಸಾಲಲ್ಲಿ ಕೂತ್ಕೊಂಡು ಕೇಳೋದಾದ್ರೂ ಎಷ್ಟಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ? ಯಾಕಂದರೆ ಎಲ್ಲವನ್ನು ಹೊಂದಾಣಿಕೆ ಮಾಡ್ಕೊಳ್ಳೋದು ಕಷ್ಟ. ನಿಮ್ಮ ಕಚೇರಿ ಇರ್ತದೆ, ಮನೆ ಮತ್ತು ನಿಮ್ಮ ಕಾಲೇಜ್ ಇದೆಲ್ಲ ನೋಡ್ಕೊಳ್ಬೇಕಾಗುತ್ತೆ. ಸಾಮಾನ್ಯವಾಗಿ ಎಂತಹ ಕಚೇರಿಗಳಿಗೆ ನೀವು ಹೋಗ್ತೀರಿ? ಈಗ ಅಂದ್ರೆ ಸರ್ ಎಲ್ಲ ಮೊಬೈಲ್ ಅಲ್ಲಿ ಇರೋದ್ರಿಂದ ಎಲ್ಲ ಎಷ್ಟೇ ದೊಡ್ಡ ಕಲಾವಿದರದ್ದು ಕೂಡ ಮೊಬೈಲ್ ಅಲ್ಲಿ ಬರ್ತದೆ ಅವರದ್ದು ವಿಡಿಯೋ ಎಲ್ಲ. ಹಾಗಾಗಿ ಅದರಲ್ಲಿ ಕೇಳ್ತೇವೆ ತುಂಬಾ. ಅಂದ್ರೆ ವರ್ಕ್ಶಾಪ್ ಎಲ್ಲ ಕೆಲವರು ಮಾಡ್ತಾರೆ, ಅವರದ್ದೆಲ್ಲ ಪ್ರೋಗ್ರಾಮ್ ಎಲ್ಲ ಕೇಳ್ತೇವೆ. ಮತ್ತೆ ಹೀಗೆ ಮಂಗಳೂರಲ್ಲಿ ಟೌನ್ ಹಾಲಲ್ಲೆಲ್ಲ ಕೆಲವು ಒಳ್ಳೆ ಪ್ರೋಗ್ರಾಮ್ ನಡೆಸ್ತಾರೆ ಅವರು. ಹಾಗೆಲ್ಲ ಇದ್ರೆ ನೋಡ್ಲಿಕ್ಕೆಲ್ಲ ಹೋಗ್ತೇವೆ. ತುಷಾರ್, ಸ್ಯಾಕ್ಸೋಫೋನ್ ಒಂದು ಐರೋಪ್ಯ ವಾದನ. ಅದನ್ನ ಪಾಶ್ಚಿಮಾತ್ಯ ಸಂಗೀತದಲ್ಲಿ ನುಡಿಸ್ತಾರೆ ತುಂಬ ಚೆನ್ನಾಗಿ, ಬೇರೆಯೇ ಪದ್ಧತಿಯಲ್ಲಿ ನುಡಿಸ್ತಾರೆ ಪಾಶ್ಚಿಮಾತ್ಯ ಶಾಸ್ತ್ರೀಯ ಸಂಗೀತ. ನೀವು ಯಾವ ಕಾರಣಕ್ಕೆ ಪಾಶ್ಚಿಮಾತ್ಯ ಸಂಗೀತದ ಸ್ಯಾಕ್ಸೋಫೋನ್ ವಾದನವನ್ನು ಕೇಳ್ತೀರಿ? ಅಲ್ಲಿ ಕೂಡ ಪಾಶ್ಚಿಮಾತ್ಯ ಶಾಸ್ತ್ರೀಯ ಸಂಗೀತದ ತಜ್ಞರು, ಖ್ಯಾತರು ಇದ್ದಾರೆ. ಅದನ್ನು ಯಾವ ಕಾರಣಕ್ಕೆ ನೀವು ಕೇಳ್ತೀರಿ? ಅದರಿಂದ ನಿಮಗೆ ಯಾವ ರೀತಿಯ ಸಹಕಾರ ಆಗ್ತದೆ? ಎಲ್ಲ ಸ್ಟೈಲಲ್ಲೂ ಕೂಡ ಒಂದು ಏನಾದರೂ ಒಂದು ಕಲಿಯುವುದು ಇರ್ತದೆ ಸರ್. ಅಂದ್ರೆ ನೋಟೇಶನ್ ಈಗ ಹಿಂದೂಸ್ತಾನಿ ಮತ್ತೆ ಕರ್ನಾಟಿಕಲ್ಲಿ ಕೂಡ, ಕರ್ನಾಟಿಕಲ್ಲಿ ಒಂದು ಚಕ್ರವಾಕ ಆದ್ರೆ ಹಿಂದೂಸ್ತಾನಿ ಅಹಿರ್ ಭೈರವ್ ಅಂತ ಹೇಳ್ತಾರೆ. ರಾಗ ನೋಟೇಶನ್ಸ್ ಎಲ್ಲ ಸೇಮ್, ರಾಗದ ಹೆಸರು ಮಾತ್ರ ಚೇಂಜ್. ಹಾಗೆ ಅವರು ನುಡ್ಸೋದು ಕೂಡ ಅವ್ರ ಒಂದು ಸ್ಟೈಲ್ ಚೇಂಜ್ ಇರ್ತದೆ. ಆದ್ರೆ ಅದರಲ್ಲಿ ಬರುವ ಕೆಲವು ಅಂಶಗಳು ಎಲ್ಲ ನಮ್ಗೆ ಕೂಡ ಉಪಯೋಗ ಆಗುವಾಗ ಇರ್ತದೆ. ಅದನ್ನೆಲ್ಲ ಕೇಳುವಾಗ ನಮ್ಗೆ ಮತ್ತೆ ಅದು ನಾವು ನುಡ್ಸುವಾಗ ಅದನ್ನೆಲ್ಲ ಅಳವಡಿಸ್ಕೊಂಡು ಹೋಗ್ಲಿಕ್ಕೆ ಸುಲಭ ಆಗ್ತದೆ. ಈಗ ನಿಮ್ಮ ಕಲಿಯುವಿಕೆ ವಾರಕ್ಕೋ 15 ದಿನಕ್ಕೋ ಕೆಲವು ಕಚೇರಿಗಳು ಮತ್ತು ಕಾಲೇಜ್, M.Com ಮಾಡ್ತಾ ಇದ್ದೀರಿ, ಕಷ್ಟ ಆಗ್ತದೆ. ನೀವು ಇದ್ರ ಮಧ್ಯೆ ಹೇಗೆ ಹೊಂದಾಣಿಕೆ ಮಾಡಿಕೊಳ್ತೀರಿ? ಅದಕ್ಕೆ ನಿಮ್ಮ ಅಮ್ಮ ತಂದೆ ಎಷ್ಟು ಸಹಕಾರ ಮಾಡಬೇಕಾಗ್ತದೆ? ಯಾಕಂದರೆ ನಿಮ್ಮ ತಾಯಿಯ ಜವಾಬ್ದಾರಿ ದೊಡ್ಡದು. ನಿಮ್ಮನ್ನು ಇಬ್ಬರು ಕಚೇರಿಗೆ ಹೋಗೋರು, ಮನೆ ನೋಡ್ಕೊಳ್ಬೇಕು, ನಿಮ್ಮನ್ನು ನೋಡ್ಕೊಳ್ಬೇಕು. ಹೇಗೆ ಇದೆಲ್ಲ ನಡೀತದೆ? ತುಂಬ ಸಪೋರ್ಟ್ ಮಾಡ್ತಾರೆ ಪೇರೆಂಟ್ಸ್. ಮತ್ತೆ ಕಾಲೇಜ್ ಇದೆಲ್ಲ ಏನಾದರೂ ಇದ್ರೆ ಅದಕ್ಕೆಲ್ಲ ಅವರೇ ಮುಂದೆ ಹೋಗಿ ನನ್ನ ಅಂದರೆ ಸಪೋರ್ಟ್ ಮಾಡೋದು ತುಂಬ ಜಾಸ್ತಿ. ಈ ಹಂತದಲ್ಲಿ ಅಂದರೆ ನಿಮ್ಮ SLC PUC ಹಂತದಲ್ಲಿ ಯಾರಾದರೂ ನಿಮ್ಮ ಬಂಧುಗಳು ಅಥವಾ ಹಿತೈಷಿಗಳು ನಿಮಗಾಗಲಿ ನಿಮ್ಮ ತಂದೆ ತಾಯಿಗಳಿಗಾಗಲಿ ಎಚ್ಚರಿಕೆ ಕೊಟ್ಟದುಂಟಾ? ಸ್ಯಾಕ್ಸೋಫೋನ್ ಅಂತ ಮಗನ್ನ ಇದು ಮಾಡಬೇಡಿ, ಏನಾದರೂ ಒಳ್ಳೆ ಕಲ್ತು ಉದ್ಯೋಗಕ್ಕೆ ಸೇರಲಿ, ಇದರಿಂದ ಹೊಟ್ಟೆಪಾಡಾಗಲಿಕ್ಕಿಲ್ಲ ಮುಂದೆ, ಹಾಗೆಲ್ಲ ಹೇಳಿದವರಿದ್ದಾರಾ? ಹೇಳ್ತಾರೆ ಸರ್. ಅಂದ್ರೆ ಅವರ ಎಲ್ಲರ ಒಂದು ಅನಿಸಿಕೆ ಬೇರೆ ಇರ್ತದೆ, ಹಾಗೆ ಹೇಳ್ತಾರೆ. ಆದ್ರೆ ನನ್ನ ಪೇರೆಂಟ್ಸ್ ಅದನ್ನೆಲ್ಲ ಅಷ್ಟು ಇದು ಮಾಡಿ, ಅಂದ್ರೆ ನಾನು ತಾತನ ನುಡ್ಸಿದ್ರಿಂದ
ಅವರ ಟೈಮಿಂದ ಕೂಡ ನುಡಿಸ್ತಿದ್ದೇವಲ್ಲ, ಹಾಗೆ ಅವರಿಗೆ ಕೂಡ ಅದರಲ್ಲಿ ಆಸಕ್ತಿ ಉಂಟು. ಹಾಗೆ ಇದನ್ನು ಮಾಡಬೇಡ ಅಂತ ಏನು ಹೇಳುವುದಿಲ್ಲ, ಇದಕ್ಕೆ ಹೋಗಂತ ಹೇಳಿ ಸಪೋರ್ಟ್ ಮಾಡ್ತಾರೆ. ತುಷಾರ್, ನಿಮ್ಮ ಮುಂದಿನ ನಿರ್ಧಾರ ಏನು, ಮಹತ್ವಾಕಾಂಕ್ಷೆ ಏನು? ಯಾಕಂದರೆ ಇದನ್ನೇ ಸ್ಯಾಕ್ಸೋಫೋನ್ ವಾದನವನ್ನೇ, ಸಂಗೀತವನ್ನೇ ಮುಖ್ಯ ಮಾರ್ಗವನ್ನಾಗಿಟ್ಕೊಂಡು ಈ MCOMಗೆ ಸಂಬಂಧಪಟ್ಟ ಹಾಗೆ ಏನು ಬರ್ತದೆ ಅದನ್ನು ಎರಡನೆಯ ಆದ್ಯತೆಯಾಗಿ ಇಟ್ಕೊಳ್ತೀರಾ ಹೇಗೆ? ಅದನ್ನು ಕೂಡ ಒಂದು ಉದ್ಯೋಗ ಆಗಿ ಇಟ್ಕೊಳ್ಬೋದು. ಸಂಗೀತ ಕಚೇರಿ ಇಲ್ಲದಾಗ ಮನೆಯಲ್ಲಿ ವರ್ಕ್ ಫ್ರಮ್ ಹೋಮ್ ಇತ್ಯಾದಿ ಇಟ್ಕೊಳ್ಬೋದು. ನಿಮ್ಮ ಯೋಚನೆ ಏನು? ಅದೇ ಸರ್, ಶಾಸ್ತ್ರೀಯ ಸಂಗೀತಕ್ಕೆ ಮೊದಲನೇದಾಗಿ ಮಹತ್ವ ಕೊಟ್ಟು ಅನಂತರ ಸೆಕೆಂಡರಿ ಇದು ಎಜುಕೇಶನ್ ಅನ್ನ ಕಂಟಿನ್ಯೂ ಮಾಡೋದು. ಸರಿ ತುಷಾರ್, ಇದುವರೆಗೆ ನಿಮ್ಮ ಸ್ಯಾಕ್ಸೋಫೋನ್ ವಾದನದ ಆಕಾಂಕ್ಷೆಯನ್ನ ಮತ್ತು ಅದರ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ತುಂಬ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಇಂತಹ ಒಂದು ಕಲೆಯನ್ನ ನಿಮ್ಮ ಆದ್ಯತೆಯಾಗಿ ಇಟ್ಕೊಂಡಿದ್ದೀರಿ. ಇದು ನಮ್ಮ ಯುವ ಜನರಿಗೊಂದು ಸ್ಫೂರ್ತಿಯಾಗಲಿ ಅಂತ ಹಾರೈಸ್ತೇನೆ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದ. ಇದುವರೆಗೆ ಸ್ಯಾಕ್ಸೋಫೋನ್ ವಾದಕ ಯುವ ಪ್ರತಿಭೆ ಮಂಗಳೂರಿನ ಎಚ್ ತುಷಾರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಮುಂದೆ ಕೇಳಿ ಅನುಷಾ ಎಸ್ ಅವರ ಧ್ವನಿಯಲ್ಲಿ ಭಾವಗೀತೆ ಯಾವ ಸೌಭಾಗ್ಯ ಸಮ ಈ ಚೆಲುವಿಗೆ, ರಚನೆ NS ಲಕ್ಷ್ಮೀನಾರಾಯಣ ಭಟ್. ಯಾವ ಸೌಭಾಗ್ಯ ಸಮ ಈ ಚೆಲುವಿಗೆ, ಪ್ರೀತಿ ಚಿಮ್ಮುವ ತಾಯ ಮೊಗದ ಸಿರಿಗೆ. ಯಾವ ಸೌಭಾಗ್ಯ ಸಮ ಈ ಚೆಲುವಿಗೆ, ಪ್ರೀತಿ ಚಿಮ್ಮುವ ತಾಯ ಮೊಗದ ಸಿರಿಗೆ. ಸಾಲು ಹಿಮಗಿರಿ ಇವಳ ಹೆಮ್ಮೆಯ ಮುಡಿ, ಸಾಗರವೇ ಬಿದ್ದಿಹುದು ಕಾಲಿನಾಡಿ. ಸಾಲು ಹಿಮಗಿರಿ ಇವಳ ಹೆಮ್ಮೆಯ ಮುಡಿ, ಸಾಗರವೇ ಬಿದ್ದಿಹುದು ಕಾಲಿನ ಅಡಿ. ಹಣೆಯಲ್ಲಿ ಮುಗಿಲ ಹೊಂಗುರುಳ ದಾಳಿ, ಹಣೆಯಲ್ಲಿ ಮುಗಿಲ ಹೊಂಗುರುಳ ದಾಳಿ. ಉಸಿರಾಡುವಳು ಮರುಗ ಮಲ್ಲಿಗೆಯಲಿ, ಯಾವ ಸೌಭಾಗ್ಯ ಸಮ ಈ ಚೆಲುವಿಗೆ, ಪ್ರೀತಿ ಚಿಮ್ಮುವ ತಾಯ ಮೊಗದ ಸಿರಿಗೆ. ಉದಯ ರವಿ ಹಣೆಗಿಟ್ಟ ಭಾಗ್ಯದ ಬಿಂಬ, ಆಗಸದ ಕಪ್ಪು ಜಡೆ ಬೆನ್ನ ತುಂಬ. ಉದಯ ರವಿ ಹಣೆಗಿಟ್ಟ ಭಾಗ್ಯದ ಬಿಂಬ, ಆಗಸದ ಕಪ್ಪು ಜಡೆ ಬೆನ್ನ ತುಂಬ. ಸಾಲು ತೇಲುವ ಹಸಿರು ಗಿಳಿಯ ಮಾಲೆ, ಸಾಲು ತೇಲುವ ಹಸಿರು ಗಿಳಿಯ ಮಾಲೆ. ಸರವಾಗಿ ಹೊಳೆಯುತ್ತಿದೆ ಎದೆಯ ಮೇಲೆ, ಯಾವ ಸೌಭಾಗ್ಯ ಸಮ ಈ ಚೆಲುವಿಗೆ, ಪ್ರೀತಿ ಚಿಮ್ಮುವ ತಾಯ ಮೊಗದ ಸಿರಿಗೆ. ರಾಮಕೃಷ್ಣರು ಇವಳ ಧೀರ ಭಾವ, ವ್ಯಾಸ ಶುಕ್ರ ವಾಲ್ಮೀಕಿ ಜಾನದ. ರಾಮಕೃಷ್ಣರು ಇವಳ ಧೀರ ಭಾವ, ವ್ಯಾಸ ಶುಕ್ರ ವಾಲ್ಮೀಕಿ ಜ್ಞಾನದ. ಇವಳ ಸಹನೆಗೆ ಹೆಸರು ಸೀತೆ ಎಂದು, ಇವಳ ಸಹನೆಗೆ ಹೆಸರು ಸೀತೆ ಎಂದು. ಪ್ರೀತಿ ಸವಿ ಕರುಣೆಯೇ ನೀತಿ ಎಂದು,
ಕೇಳುಗರೆ, ಇದುವರೆಗೆ ಅನುಷಾ ಎಸ್ ಅವರ ಧ್ವನಿಯಲ್ಲಿ ಭಾವಗೀತೆಯನ್ನ ಆಲಿಸಿದಿರಿ. ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.